ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಗೌರಿ ಗಣೇಶ ಹಬ್ಬ ಇನ್ನೇನು 26, 27ನೇ ತಾರೀಕು ಅಂದರೆ 26ನೇ ತಾರೀಕು ಮಂಗಳವಾರ ಗೌರಿ ಹಬ್ಬ ಇದೆ. 27ನೇ ತಾರೀಕು ಗಣೇಶ ಹಬ್ಬ ಇದೆ. ಇನ್ನು ಗಣೇಶ ಮೂರ್ತಿಯನ್ನು ತರಬೇಕಾದ್ರೆ ನೀವು ಈ ತಪ್ಪುಗಳನ್ನು ಮಾಡಬಾರ್ದು. ಈ ರೀತಿಯ ತಪ್ಪುಗಳನ್ನು ಮಾಡಿದ್ರೆ ದಾರಿದ್ರ್ಯ, ಬಡತನ ಅನ್ನೋದು ಹೆಚ್ಚಾಗ್ತಾ ಹೋಗುತ್ತೆ. ಇನ್ನು ಗಣಪತಿಯನ್ನು ತರಬೇಕಂದ್ರೆ ನಾವು ಗಣಪತಿಯ ಸೊಂಡಿಲು ಯಾವ ಕಡೆ ಇರಬೇಕು, ಗಣಪತಿ ಮೂರ್ತಿಯ ಭಂಗಿ ಯಾವ ಥರ ಇರಬೇಕು, ಹಾಗೆಯೇ ಮೋದಕ ಹಾಗೂ ಮೋಷಕ ಇರಲೇಬೇಕಾ ಅಂತ ಕೂಡ ತಿಳಿಸ್ಕೊಡ್ತಾ ಇದ್ದೀನಿ. ಗಣಪತಿಯ ಬಣ್ಣ ಅಂದರೆ ನಾವು ಮೂರ್ತಿಯನ್ನು ತರಬೇಕಂದ್ರೆ ಯಾವ ಬಣ್ಣದ ಮೂರ್ತಿಯನ್ನು ತರಬೇಕು, ಮೂರ್ತಿಯನ್ನು ತರಬೇಕಾದ ಸಮಯ ಯಾವುದು ಅಂತ ಕೂಡ ಪೂರ್ತಿ ವಿವರವಾಗಿ ತಿಳಿಸ್ಕೊಡ್ತಾ ಇದ್ದೀನಿ. ಇನ್ನು ಗಣೇಶ ಚತುರ್ಥಿಯನ್ನು ದೇಶಾದ್ಯಂತ ಅತ್ಯಂತ ಸಂಭ್ರಮ ಸಡಗರದಿಂದ ಆಚರಿಸಲಾಗುತ್ತೆ. ನಮ್ಮ ಹಿಂದೂ ಧರ್ಮದಲ್ಲಿ ಈ ಹಬ್ಬಕ್ಕೆ ವಿಶೇಷನೇ ಮಹತ್ವ ಇದೆ. ಭಾದ್ರಪದ ಮಾಸದ ಶುಕ್ಲ ಪಕ್ಷದ ಚತುರ್ಥಿಯಂದು ಗಣಪತಿಯ ಜನನವಾಯಿತು ಎಂದು ನಂಬಿದೆ. ಈ ದಿನಾಂಕದಂದು ಭಕ್ತರು ಗಣಪತಿ ವಿಗ್ರಹವನ್ನು ಮನೆಗೆ ತಂದು ಪ್ರತಿಷ್ಠಾಪಿಸಿ 10 ದಿನಗಳ ಕಾಲ ಪೂಜಿಸ್ತಾರೆ. ಆದರೆ ಗಣೇಶ ಮೂರ್ತಿ ತರಬೇಕಂದ್ರೆ ವಾಸ್ತು ಪ್ರಕಾರ ಕೆಲವು ನಿಯಮಗಳನ್ನು ಅನುಸರಿಸೋದು ಕೂಡ ಬಹಳನೇ ಮುಖ್ಯ. ಹೀಗೆ ಮಾಡೋದ್ರಿಂದ ಮನೆಯಲ್ಲಿ ಸುಖ, ಶಾಂತಿ ಮತ್ತು ಸಮೃದ್ಧಿ ಅನ್ನೋದು ನೆಲೆಸುತ್ತೆ. ಇನ್ನು ಗಣಪತಿ ಮೂರ್ತಿಯನ್ನು ತರಬೇಕಂದ್ರೆ ನಾವು ಸೊಂಡಿಲಿನ ದಿಕ್ಕನ್ನು ಗಮನಿಸೋದು ಅತ್ಯಂತ ಮುಖ್ಯ ಅಂತ ವಾಸ್ತುಶಾಸ್ತ್ರದಲ್ಲೂ ಕೂಡ ತಿಳಿಸಲಾಗಿದೆ. ಇದು ಮನೆಯಲ್ಲಿ ಅದೃಷ್ಟ ಮತ್ತು ಸಮೃದ್ಧಿಯನ್ನು ತರುತ್ತೆ ಅಂತಲೇ ಹೇಳಲಾಗಿದೆ. ಮನೆಯಲ್ಲಿ ಪೂಜಿಸಲು ವಾಮವರ್ತಿ ಅಥವಾ ಎಡಕ್ಕೆ ಬಾಗಿದ ಸೊಂಡಿಲಿನ ಮೂರ್ತಿಯನ್ನು ತರುವುದು ಅತ್ಯಂತ ಶುಭಕರ. ಈ ದಿಕ್ಕನ್ನು ಯಶಸ್ಸು ಮತ್ತು ಸಮೃದ್ಧಿಯ ಸಂಕೇತ ಎಂದೇ ಪರಿಗಣಿಸಲಾಗುತ್ತೆ. ಈ ಮೂರ್ತಿಯನ್ನು ಪೂಜಿಸುವುದು ಸುಲಭ. ದಕ್ಷಿಣಮುಖಿ ಅಥವಾ ಬಲಕ್ಕೆ ಬಾಗಿದ ಸೊಂಡಿಲಿನ ಮೂರ್ತಿಯು ಪೂಜಾ ನಿಯಮಗಳು ಬಹಳನೇ ಕಠಿಣವಾಗಿರುತ್ತೆ. ನೀವು ಈ ಗಣೇಶನನ್ನು ಒಲಿಸಿಕೊಳ್ಳೋದು ಕೂಡ ತುಂಬಾ ಕಷ್ಟ ಅಂತಲೇ ಹೇಳಲಾಗತ್ತೆ. ಇಂತಹ ಮೂರ್ತಿಗಳನ್ನು ಸಾಮಾನ್ಯವಾಗಿ ದೇವಸ್ಥಾನಗಳಲ್ಲಿ ಇಟ್ಟಿರ್ತಾರೆ. ನಾವು ಗಣೇಶ ಹಬ್ಬದ ದಿನ ನಾವು ಗಣೇಶನನ್ನು ತರಬೇಕಂದ್ರೆ ಗಣೇಶನ ಸೊಂಡಿಲು ಎಡಕ್ಕೆ ಬಾಗಿದ ಸೊಂಡಿಲಿನ ಮೂರ್ತಿಯನ್ನು ತಂದರೆ ಅತ್ಯಂತ ಶುಭಕರ ಅಂತಲೇ ಹೇಳಲಾಗತ್ತೆ. ಇನ್ನು ಗಣೇಶ ಚತುರ್ಥಿಯ ಸಮಯದಲ್ಲಿ ನಿಂತಿರುವ, ಕುಳಿತಿರುವ ಮತ್ತು ನೃತ್ಯ ಮಾಡುವ ವಿವಿಧ ಭಂಗಿಯ ಮೂರ್ತಿಗಳು ಕೂಡ ಸಿಗ್ತಾ ಇರ್ತವೆ. ಪ್ರತಿಯೊಂದು ಭಂಗಿಗೂ ಕೂಡ ತನ್ನದೇ ಆದ ಮಹತ್ವವನ್ನು ಕೂಡ ಹೊಂದಿರುತ್ತೆ. ಆದರೆ ಮನೆಯಲ್ಲಿ ಪೂಜಿಸಲು ಕುಳಿತಿರುವ ಭಂಗಿಯಲ್ಲಿರುವ ಗಣೇಶ ಮೂರ್ತಿಯನ್ನು ತರುವುದು ಅತ್ಯಂತ ಶ್ರೇಷ್ಠ ಅಂತಲೇ ಹೇಳ್ಬೋದು. ಇದು ಮಂಗಳಕರ ಫಲಿತಾಂಶವನ್ನು ಕೂಡ ತಂದುಕೊಡುತ್ತೆ. ಇನ್ನು ಕುಟುಂಬದ ಸದಸ್ಯರ ಜೀವನದಲ್ಲಿ ಸುಖ ಮತ್ತು ಸಮೃದ್ಧಿಯನ್ನು ಕೂಡ ಹೆಚ್ಚು ಮಾಡುತ್ತೆ. ಕುಳಿತಿರುವ ಗಣಪತಿಯು ಶಾಂತಿ ಮತ್ತು ಸ್ಥಿರತೆಯ ಸಂಕೇತ ಕೂಡ ಆಗಿರುತ್ತೆ. ಹಾಗೆಯೇ ಮನೆಯಲ್ಲಿ ಸಮೃದ್ಧಿ ಕೂಡ ನೆಲೆಸುತ್ತೆ ಅಂತಲೇ ಹೇಳ್ಬೋದು. ಇನ್ನು ನೃತ್ಯ ಮಾಡುವ ಅಥವಾ ನಿಂತಿರುವ ಭಂಗಿಯ ಮೂರ್ತಿಗಳು ಶಕ್ತಿಯನ್ನು ಪ್ರತಿನಿಧಿಸುತ್ತವೆ. ಇಂತಹ ಮೂರ್ತಿಗಳನ್ನು ಸಾಮಾನ್ಯವಾಗಿ ಪೆಂಡಲಮ್ ಕಳೆ ಇಡುವುದು ಬಹಳನೇ ನಾವು ನೋಡಿರ್ಬೋದು. ಅಂದರೆ ದೊಡ್ಡ ದೊಡ್ಡ ಜಾಗಗಳಲ್ಲಿ ನಾವು ಕೂರಿಸಿರ್ತಾರೋ ಅಂತಹ ಜಾಗಗಳಲ್ಲಿ ನಾವು ನಿಂತಿರುವ ಗಣಪತಿ ಅಥವಾ ಡ್ಯಾನ್ಸ್ ಮಾಡ್ತಾ ಇರುವ ಗಣಪತಿಯನ್ನು ನೋಡ್ಬೋದು. ಆದರೆ ಮನೆಗಳಲ್ಲಿ ಕೂರಿಸ್ಬೇಕಂದ್ರೆ ನಾವು ಕುಂತಿರುವ ಗಣಪತಿಯನ್ನೇ ನಾವು ಪೂಜೆಯನ್ನು ಮಾಡಬೇಕಾಗತ್ತೆ. ಇನ್ನು ಗಣಪತಿಗೆ ಅತ್ಯಂತ ಪ್ರಿಯವಾದ ತಿನಿಸು ಯಾವುದು ಅದು ಅನ್ನೋದಾದರೆ ಮೋದಕ. ಮೋದಕ ಇಲ್ಲದೆ ಗಣಪತಿಯ ಪೂಜೆನೇ ಪೂರ್ಣ ಆಗಲ್ಲ ಅಂತಲೇ ಹೇಳ್ಬೋದು. ಅದಕ್ಕೋಸ್ಕರ ಗಣಪತಿಗೆ ಮೋದಕ ಅಂತೂ ಇರಲೇಬೇಕು. ಇಲ್ಲಿ ಮೂಷಕ ಅಂತಲೇ ಗಣೇಶನ ವಾಹನ. ಈ ಇಬ್ಬರು ಗಣಪತಿಗೆ ಅವಿಭಾಜ್ಯ ಅಂಗಗಳಿದ್ದಂತೆ. ಆದ್ದರಿಂದ ಗಣಪತಿಯ ಮೂರ್ತಿ ತರುವಾಗ ನೀವು ಮೂರ್ತಿಯಲ್ಲಿ ಮೋದಕ ಮತ್ತು ಮೂಷಕ ಎರಡೂ ಇವೆಯೇ ಎಂದು ನೀವು ಖಚಿತಪಡಿಸ್ಕೊಳ್ಬೇಕಾಗತ್ತೆ. ಇಂತಹ ಮೂರ್ತಿಯು ಮನೆಯಲ್ಲಿ ಸುಖ, ಶಾಂತಿ ಮತ್ತು ಸಮೃದ್ಧಿಯನ್ನು ತರುತ್ತೆ ಅಂತಲೇ ಹೇಳ್ಬೋದು. ನೀವು ಈ ಗಣಪತಿ ತರಕ್ಕೆ ಹೋಗ್ತಿರಲ್ಲ, ತರಕ್ಕೆ ಹೋದ ಸಮಯದಲ್ಲಿ ನೀವು ಗಣಪತಿಯನ್ನು ತರಬೇಕಂದ್ರೆ ಅದರಲ್ಲಿ ಗಮನಿಸಬೇಕಾಗಿರೋದು ಈ 2 ಅಂಶಗಳು ಮುಖ್ಯವಾಗಿರುತ್ತೆ. ಅಂದರೆ ಮೋದಕ ಮತ್ತು ಮೂಷಕ ಇದೆಯಾ ಅಂತ ಗಮನಿಸ್ಕೊಂಡು ನೀವು ಅದನ್ನು ಮನೆಗೆ ತರಬೇಕಾಗತ್ತೆ. ಯಾವ ಬಣ್ಣದ ಮೂರ್ತಿಯನ್ನು ತರಬೇಕು ಅನ್ನೋದಾದರೆ ಮನೆಯಲ್ಲಿ ಬಿಳಿ ಬಣ್ಣದ ಗಣೇಶ ಮೂರ್ತಿಯನ್ನು ಇಡುವುದು ಅತ್ಯಂತ ಶುಭಕರ ಎಂದು ವಾಸ್ತುಶಾಸ್ತ್ರದಲ್ಲೂ ಕೂಡ ಹೇಳಲಾಗುತ್ತೆ. ಬಿಳಿ ಬಣ್ಣವು ಶುದ್ಧತೆ, ಶಾಂತಿ ಮತ್ತು ಸಕಾರಾತ್ಮಕತೆಯನ್ನು ಪ್ರತಿನಿಧಿಸುತ್ತೆ. ಇದು ಮನೆಯಲ್ಲಿ ಶಾಂತಿ ಮತ್ತು ಸಮೃದ್ಧಿಯನ್ನು ಕೂಡ ತರುತ್ತೆ. ಇನ್ನು ಸಿಂಧೂರಿ ಅಥವಾ ಕೇಸರಿ ಬಣ್ಣದ ಮೂರ್ತಿಗಳು ಸಹ ತರಬಹುದು. ಇದು ಆಂತರಿಕ ಬೆಳವಣಿಗೆ ಮತ್ತು ಸಕಾರಾತ್ಮಕ ಶಕ್ತಿಯನ್ನು ಕೂಡ ಸೂಚಿಸುತ್ತೆ. ಆದಷ್ಟು ಬಿಳಿ ಬಣ್ಣದ ಮೂರ್ತಿಗಳು ತುಂಬಾ ಒಳ್ಳೆಯದು. ಅಥವಾ ಕಲರೇ ಹಾಕಿರಲ್ವಲ್ಲ ಅಂತಹ ಮೂರ್ತಿಗಳನ್ನು ತೊಗೊಂಬಂದರೂ ಇನ್ನೂ ಒಳ್ಳೆಯದು.
ಗಣೇಶ ಮೂರ್ತಿಯನ್ನು ತರಬೇಕಂದ್ರೆ ಯಾವ ಸಮಯದಲ್ಲಿ ತರಬೇಕು, ಪೂಜೆಯನ್ನು ಯಾವ ಸಮಯದಲ್ಲಿ ಮಾಡಬೇಕು ಅಂತ ಕೂಡ ತಿಳಿಸ್ಕೊಡ್ತಾ ಇದ್ದೀನಿ. ಇದರ ಜೊತೆಗೆ ಗಣೇಶ ಚತುರ್ಥಿ ಹಬ್ಬ ಮುನ್ನವೇ ಶುಭ ಮುಹೂರ್ತಗಳಲ್ಲಿ ಮೂರ್ತಿಯನ್ನು ಮನೆಗೆ ತರಬೇಕು. ಇದು ಮಂಗಳಕರ ಮತ್ತು ಮನೆಗೆ ಸಕಾರಾತ್ಮಕ ಶಕ್ತಿ ಹಾಗೂ ಶುಭ ಫಲಗಳನ್ನು ಕೂಡ ತರುತ್ತೆ ಅಂತಲೇ ಹೇಳಲಾಗುತ್ತೆ. ಆಗಸ್ಟ್ 27ನೇ ತಾರೀಕು ಅಂದರೆ ಬುಧವಾರ ಗಣೇಶ ಪೂಜೆಗೆ ಶುಭ ಮುಹೂರ್ತ ಅನ್ನೋದಾದರೆ ಬೆಳಗ್ಗೆ 11:05 ಮಧ್ಯಾಹ್ನ 1:40 ತನಕ ಇರುತ್ತೆ. ಈ ಸಮಯದಲ್ಲಿ ವಿಧಿವಿಧಾನಗಳೊಂದಿಗೆ ಪೂಜೆಯನ್ನು ಸಲ್ಲಿಸಿ ಗಣೇಶ ವಿಗ್ರಹವನ್ನು ಪ್ರತಿಷ್ಠಾಪಿಸಿ ಪೂಜೆ ಮಾಡೋದು ತುಂಬಾ ಮಂಗಳಕರ ಅಂತಲೇ ಹೇಳ್ಬೋದು. ಈ ದಿನ ಭಕ್ತರು ಗಣಪತಿಯ ಪೂಜೆಯನ್ನು ಮನೆ, ಕಚೇರಿ ಅಥವಾ ದೇವಸ್ಥಾನಗಳಲ್ಲಿ ಪ್ರತಿಷ್ಠಾಪಿಸ್ತಾ ಇರ್ತಾರೆ. ಇನ್ನು ಗಣೇಶ ಮೂರ್ತಿಯಂದು ಚಂದ್ರ ದರ್ಶನ ಮಾಡುವುದನ್ನು ಕೆಲ ಸಮಯದವರೆಗೆ ತಪ್ಪಿಸಬೇಕಾಗತ್ತೆ. ಈ ನಿಯಮಗಳನ್ನು ಅನುಸರಿಸುವ ಮೂಲಕ ಗಣೇಶನ ಅಂದರೆ ಬಪ್ಪನ ಆಶೀರ್ವಾದವನ್ನು ಕೂಡ ಪಡಿಬಹುದು. ಜೊತೆಗೆ ಮನೆಯಲ್ಲಿ ಸಕಾರಾತ್ಮಕ ಶಕ್ತಿ ಹಾಗೂ ಸಮೃದ್ಧಿಯನ್ನು ಆಹ್ವಾನಿಸಬಹುದು. ಈ ಹಬ್ಬವು ನಿಮ್ಮ ಎಲ್ಲ ಕುಟುಂಬದ ಜೀವನದಲ್ಲಿ ಸಂತೋಷ, ಸಮೃದ್ಧಿ ಮತ್ತು ಶಾಂತಿಯನ್ನು ತರುತ್ತೆ. ಆದಷ್ಟು ಗಣಪತಿಯನ್ನು ನೀವು ಪ್ಲಾಸ್ಟರ್ ಆಫ್ ಪ್ಯಾರಿಸಲ್ಲಿ ಮಾಡಿರ್ತಾರೆ ಅಂತಹ ಗಣಪತಿಯನ್ನು ಯಾವುದೇ ಕಾರಣಕ್ಕೂ ತರಬೇಡಿ. ಮನೆಗಳಲ್ಲಿ ಸುಲಭವಾಗಿ ಈಕೋ ಫ್ರೆಂಡ್ಲಿ ಗಣಪತಿ ಮಾಡೋದು ಹೇಗೆ ಅಂತ ಕೂಡ ತೋರಿಸ್ತಾ ಇರ್ತಾರೆ. ಅಥವಾ ಮಣ್ಣಿನ ಗಣಪತಿಯನ್ನು ತೊಗೊಂಬನ್ನಿ. ಯಾವುದೇ ಕಾರಣಕ್ಕೂ ನೀವು ಈ ಪ್ಲಾಸ್ಟಿಕ್ ಪ್ಯಾರಿಸ್ ಗಣಪತಿಗಳನ್ನು ತೊಗೊಂಬಂದು ಪೂಜೆ ಮಾಡಿದ್ರು ಅದರಿಂದ ಏನೂ ಪ್ರಯೋಜನ ಕೂಡ ಆಗಲ್ಲ. ಅದಕ್ಕೋಸ್ಕರ ಯಾವಾಗಲೂ ಈಕೋ ಫ್ರೆಂಡ್ಲಿ ಅಥವಾ ಮಣ್ಣಿನ ಗಣಪತಿಯನ್ನು ತೊಗೊಂಬಂದು ಪೂಜೆಯನ್ನು ಮಾಡಬೇಕಾಗತ್ತೆ. ಇನ್ನು ಗೌರಿ ಹಬ್ಬ ಹಾಗೆಯೇ ಗಣಪತಿ ಹಬ್ಬ ಅವರ ಸಂಪ್ರದಾಯದಿಂದ ಬಂದಿರುವಂಥದ್ದು. ಅಂದರೆ ಕೆಲವರು ಗಣಪತಿ ಹಬ್ಬವನ್ನು ಮಾಡ್ತಾರೆ, ಇನ್ನು ಕೆಲವರು ಗಣಪತಿ ಹಬ್ಬವನ್ನು ಮಾಡಲ್ಲ. ನೀವು ಮನೆಯಲ್ಲಿ ಗಣಪತಿ ಹಬ್ಬ ನಿಮ್ಮ ಸಂಪ್ರದಾಯದ ಪ್ರಕಾರ ಇದ್ದರೆ, ನಿಮ್ಮ ಹಿರಿಕರು ಮಾಡ್ಕೊಂಬಂದಿದ್ರೆ ಮಾತ್ರ ನೀವು ಗಣಪತಿ ಗೌರಮ್ಮನನ್ನು ತೊಗೊಂಬಂದು ಪೂಜಿಸಬೇಕಾಗತ್ತೆ. ಇನ್ನು ಇಲ್ಲ ನಾವು ಹಾಗೇ ಏನಾದರೂ ಪೂಜಿಸ್ಬೋದು ಅನ್ನೋದಾದರೆ ನಿಮ್ಮ ಮನೆಯಲ್ಲಿ ಬೆಳ್ಳಿ ಗಣಪತಿ, ತಾಮ್ರದ್ದು, ಹಿತ್ತಾಳಿದು ಯಾವುದೇ ಒಂದು ಗಣಪತಿ ಇದ್ದರೂ ಕೂಡ ಪೂಜೆ ಮಾಡ್ಬೋದು. ಅಥವಾ ಯಾವುದು ಗಣಪತಿ ಇಲ್ಲ ಅಂದರೆ ಅರಿಶಿಣದಿಂದ ಒಂದು ಉಂಡೆಯನ್ನು ಮಾಡಿ ನೀವು ಗಣಪತಿಯನ್ನು ಕೂಡ ಪೂಜೆ ಮಾಡ್ಬೋದು. ಹೀಗಾಗಿ ಎಲ್ಲರೂ ಪೂಜೆಯನ್ನು ಮಾಡ್ಕೊಳ್ಳಿ, ಗಣಪತಿ ಆಶೀರ್ವಾದವನ್ನು ಪಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ಹಾಗೇ ನೋಡ್ತಾ ಇದ್ದರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರುವಂಥ ಬೆಲ್ ಐಕನ್ ಪ್ರೆಸ್ ಮಾಡೋದ್ರಿಂದ ನಾನು ಹಾಕೋ ವಿಡಿಯೋಗಳೆಲ್ಲ ಬೇಗ ಬಂದು ತಲುಪುತ್ತೆ. ಈ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮಾತ್ರ ಮಿಸ್ ಮಾಡಿಬಿಡಿ ಅಂತ ಹೇಳ್ತಾ ಥ್ಯಾಂಕ್ ಯು.